ಸಿದ್ದರಾಮಯ್ಯನವರ ಬಗ್ಗೆ ಅಪಾರವಾದ ಅಭಿಮಾನ ಇದೆ. ಈಗಾಗಲೇ ಮಾಹಿತಿ ಬಂದಿದೆ, ಅವರು ಕರೆಸಿ ಮಾತಾಡ್ತಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹೌದಾ? ನೀವೆಲ್ಲ ಗುರುಗಳು, ನಿಮ್ಮ ಗುಲಾಮರಾಗದೆ ಇದ್ರೆ ಈ ಸರ್ಕಾರ ಮುಕ್ತಿ ಎಲ್ಲಿ ಸಿಗುತ್ತೆ ನಿಮಗೆ? ಸಾಧ್ಯ ಇಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದಾಸರು. ಈಗ ಅಧಿಕಾರಿಗಳ ಗುಲಾಮರಾಗಬೇಡಿ, ಅಧಿಕಾರಿಗಳನ್ನ ಗುಲಾಮರನ್ನಾಗಿ ಮಾಡಿ ಈ ಆದೇಶವನ್ನ ಮಾಡಿ ಇದು ಬದಲಾಯಿಸಿ ಅನ್ನೋದು ನಮ್ಮ ಬಹಳ ಮುಖ್ಯ. ಅಧಿಕಾರಿಗಳನ್ನು ನೋಡ್ರಿ ಎಷ್ಟು ಚೆನ್ನಾಗಿದೆ. ಕ್ಲರ್ಕ್ ಆಗಿ ಕೂತ್ಕೊಂಡವನು ಎಲ್ಲಾ ಜಾಗದಿಂದ ಹೋಗಿ ಚೀಫ್ ಸೆಕ್ರೆಟರಿ ಆಗ್ಬೋದು. ನನ್ನಂತ ಒಬ್ಬ ಮುಗ್ಧ ರಾಜಕಾರಣಿ, ದೊಡ್ಡ ರಾಜಕಾರಣಿ, ಬುದ್ಧಿ ಇಲ್ದೇರು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಅದರ ಅಧ್ಯಕ್ಷ, MLA, MP, ಮಂತ್ರಿ, ಡೆಪ್ಟಿ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಗವರ್ನರ್, ಇನ್ನೂ ಏನೇನೋ ಇದ್ರು ಅದು ಆಗ್ಬೋದಾಗಿತ್ತು. ಆದ್ರೆ ನಿಮಗೆ ಮಾತ್ರ ಇಲ್ಲ ಅಂದ್ರೆ ನಿಮ್ಮನ್ನು ಆಳುವರು ಇವರು. ಇವರಿಗೆ ಸರಿಯಾದ ಶಿಕ್ಷಣ ಇಲ್ಲವಲ್ಲ ಅನ್ನೋದೇ ದುರಂತ ಆಗಿತ್ತು ನಮ್ಮ ಕಾಲದಲ್ಲಿ. ಹಾಗಾಗಿ ನನ್ನ ಮೊದಲನೇ ಆದ್ಯತೆ ಶಿಕ್ಷಕರು. ನೀವು ಗುಲಾಮರಾಗಬೇಕು. ನಿಮಗೆ ನೀವು ಈ ಭವಿಷ್ಯವನ್ನು ಕಟ್ಟೋರು, ಈ ನಾಡನ್ನ ಕಟ್ಟೋರು, ಈ ಪ್ರಜಾಪ್ರಭುತ್ವವನ್ನು ಉಳಿಸೋರು, ಈ ಸಂವಿಧಾನವನ್ನು ಉಳಿಸೋರು ಯಾರಪ್ಪ ಅಂದ್ರೆ ಅರಿವನ್ನು ಮೂಡಿಸ್ತಕ್ಕಂಥ ನಮ್ಮ ಶಾಸಕ. ಇದು ಸಾಮಾನ್ಯ ಜ್ಞಾನ. ತಂದೆ ತಾಯಿಗೆ ಮಕ್ಕಳು ಹುಡ್ತಾರೆ, ಆ ಮಕ್ಕಳಲ್ಲಿ ಒಬ್ರು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಯಾವ್ದಾದ್ರು ಊನ ಆದ್ರೂ ಕೂಡ ದೂರ ಇಡ್ತೀವ, ಬೇರೆ ತರ ಉಂಟಾಗ್ತೀವ, ತಾರತಮ್ಯ ಇರಲ್ಲ ಅಲ್ವೇ? ಹಾಗೆ ಇದಕ್ಕೆ ಯಾಕೆ ತಾರತಮ್ಯ? ಇಲ್ಲಿ ಶಾಸಕರಿಗೆ ಯಾಕೆ ತಾರತಮ್ಯ? ಹಿಂಬಡ್ತಿ ಇಲ್ಲ, ಗುಂಬಡ್ತಿ ಇಲ್ಲ, ಬೇಕಾದ್ರೆ ಹಿಂಬಡ್ತಿ ಬೇಕಾದ್ರೆ ಮಾಡ್ತಾರೆ. ಅದು ಅವ್ರಿಗೆ ಗೊತ್ತಿದೆ. ಕೆಲಸ ಆಗಿದೆಯಾ? ಆಗಿದೆ. ಹಾಗಾಗಿ ನಾನು ಈಗ ನೋಡಿ, ನಿಮ್ಗೆ ಈ ದೇಶದಲ್ಲಿ ಒಂದು ರಾಜ್ಯ ಇದೆ, ಶಿಕ್ಷಕರಿಗೆ ಅಪಾರವಾದವನ್ನ ಗೌರವ ಕೊಟ್ಟು ಇವತ್ತು ನಡೆಸ್ಕೊಂಡು ಹೋಗಿರೋದ್ರಿಂದ, ಇವತ್ತು ಶಿಕ್ಷಣವನ್ನ ಆ ಮೊದಲು ತಂದಿರೋದ್ರಿಂದ IIT ನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆ ಶಿಕ್ಷಕರನ್ನ ಗುರುಗಳು ಅನ್ನತಕ್ಕಂಥ ಭಾವನೆಯಲ್ಲಿ ಪ್ರೀತಿಸಿ ಅವ್ರನ್ನ ವಿದೇಶಕ್ಕೆ ಕಳಿಸಿ ವಿದೇಶದಲ್ಲಿ ಟ್ರೈನಿಂಗ್ ಕೊಡಿಸ್ತಕ್ಕಂಥ ಪದ್ಧತಿ ಡೆಲ್ಲಿನಲ್ಲಿ ಇದೆ ಅಂದ ಮೇಲೆ ಈ ಊರಲ್ಲಿ ಯಾಕಾಗಲ್ಲ ಅಂತ ನಾನು ಕೇಳೋದು. ನಿಮ್ಮನ್ನೆಲ್ಲ ಟ್ರೈನಿಂಗ್ ಇಲ್ಲೇ ಯಾಕೆ ಇರಿಸ್ಕೋಬೇಕು? ಒಂದು ಗುಂಬಡ್ತಿ ಇಲ್ಲ, ಹಿಂಬಡ್ತಿ, ಕೆಲಸದ ತೆಗೆಯೋದು, ಗುತ್ತಿಗೆ ಆಧಾರ, ಪರ್ಮನೆಂಟ್ ಇಲ್ಲ, ಪೆನ್ಷನ್ ಇಲ್ಲ. ಇದು ಎಂತ ಅನ್ಯಾಯ? ಆ ದೃಷ್ಟಿಯಿಂದ ನಾನು ಈ 4 ಏನಿದಾವೆ ಅದು ಸಂಪೂರ್ಣ ನಮ್ಮ ಜವಾಬ್ದಾರಿ ಇದೆ. ನೀವು ಜೊತೆಯಲ್ಲಿ ನಿಲ್ಲಬೇಕಾದ್ದು. ನಾನು ಈ ಸರ್ಕಾರ ಕೇಳ್ತೀನಿ ನಿಮ್ಮ ಮುಖ್ಯನ, ಆ ಡೆಲ್ಲಿ ಮಾದರಿಯ ಸ್ಕೂಲ್ಗಳನ್ನ ಎಲ್ಲಾ ಕಡೆ ತೆಗೆದು ಬಿಲ್ಡಿಂಗ್ ಕಟ್ಟೋದು ಮುಖ್ಯ ಅಲ್ಲ, ಬುದ್ಧಿ ಕಟ್ಟೋದು ಮುಖ್ಯ. ಬುದ್ಧಿ ಕಟ್ಟೋ ಜನ ಇಲ್ಲಿ ಬಂದು ಕೂತಿದ್ದಾರೆ, ಬೀದಿನಲ್ಲಿ ಕೂತಿದ್ದೀವಿ ಇವತ್ತು ನಿಮಿಷ. ಕಣ್ ತೆರೀತಾರೆ. ಮಧು ಬಂಗಾರಪ್ಪನವ್ರಿಗೆ ಮಾಹಿತಿ ಹೋಗಿದೆ, ಅವ್ರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದಾರೆ. ಆ ಮುಖ್ಯಮಂತ್ರಿಗಳು 5ನೇ ತರಗತಿವರೆಗೂ ಓದೇ ಇಲ್ಲ, ಆಮೇಲೆ ಶಿಕ್ಷಣ ಪಡೆದವರು ಎಷ್ಟು ದೊಡ್ಡ ಬುದ್ಧಿವಂತರಿದ್ದಾರೆ. ಇವತ್ತು 14 ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಅಂದಾಗ ಇನ್ನ ಶಿಕ್ಷಣ 1ರಿಂದ ಇದ್ದಿದ್ರೆ ಮುಂಚೆ ಏನೇನು ಆಗ್ಬಿಡ್ತಿದ್ದೋ ಅದೆಲ್ಲ ಆಗ್ಬೇಕಾದ್ರೆ ಈ ಪ್ರಾಥಮಿಕ ಶಿಕ್ಷಣ ಇಲ್ದಿದ್ರಿಂದ ಇವರ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡಿದ್ದೀರಲ್ಲ, ಇದಕ್ಕೆ ನೀವು ಕೊಟ್ರೆ ಕಾಯಂ ಮುಖ್ಯಮಂತ್ರಿ ಆಗಿರ್ತೀರ ಇನ್ನೂ ಸ್ವಲ್ಪ ದಿವಸ.